ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಮಧ್ಯಾಹ್ನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ, ಬೇಗನೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಅಡುಗೆ ಮಾಡಿಬಿಟ್ಟು ಗಣೇಶನಿಗೆ ಸ್ವಲ್ಪ ನೈವೇದ್ಯ ತೋರಿಸೋಣ. ಅಂದರೆ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂದರೆ 3 ಪೂಜೆ ಮಾಡೋದು. ಬೆಳಿಗ್ಗೆ ಏನಾದರೂ ಸ್ವೀಟ್ ಇಟ್ಟು ಹಣ್ಣು ಹಂಪಲ ನೈವೇದ್ಯ ಮಾಡಿ ಒಂದು ಪೂಜೆ ಆದರೆ, 2ನೇ ಪೂಜೆ ಮಧ್ಯಾಹ್ನ ಅಡುಗೆ ಏನು ಮಾಡಿರ್ತೀವೋ ಅದನ್ನು ನೈವೇದ್ಯ ಮಾಡಿಬಿಟ್ಟು 2ನೇ ಪೂಜೆ ಮಾಡ್ತೀವಿ. ಮತ್ತು ಸಂಜೆಗೆ ವಿಸರ್ಜನಾ ಟೈಮಲ್ಲಿ ಒಂದು ಪೂಜೆ ಮಾಡ್ತೀವಿ. ಸೊ ಇವತ್ತು ನಾನು ಸಿಂಪಲ್ಲಾಗಿ ತಿಳಿ ಸಾಂಬಾರು, ಅನ್ನ, ಹಪ್ಪಳ ಮತ್ತು ಒಂದು ಪಲ್ಯ ಮಾಡಿದ್ದೀನಿ. ಅದನ್ನೇ ಇಟ್ಟು ಗಣೇಶನಿಗೆ ನೈವೇದ್ಯ ಮಾಡಿ 2ನೇ ಪೂಜೆನ ಮಾಡ್ತಾಯಿದ್ದೀವಿ. ಈ ವ್ಲಾಗ್ ಬಂದು ಕಂಟಿನ್ಯೂಷನ್ ವ್ಲಾಗು. ಸೊ ಬೆಳಿಗ್ಗೆನ ಪೂಜೆ ಹೇಗಿತ್ತು, ನಾನೇನೆಲ್ಲ ನೈವೇದ್ಯ ಮಾಡಿದ್ದೆ, ಹೇಗೆಲ್ಲ ಪ್ರಿಪರೇಷನ್ ಮಾಡಿದ್ದು, ಯಾರು ಮಾಡಿದ್ದು ಅಂತ ಎಲ್ಲ ನೀವು ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ವಿಸಿಟ್ ಮಾಡಿ ಇದರ ಫಸ್ಟ್ ಪಾರ್ಟನ್ನು ನೋಡಿ. ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ಕೆಲಸ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ರೀಸೆಂಟಾಗಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡೆ. ಸೊ ಬನ್ನಿ ತೋರಿಸ್ತೀನಿ ಯಾವುದು ಅಂತ. ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ಇದು ಸ್ಕೈವಿಕ್ ಬ್ರ್ಯಾಂಡ್ದು ಲ್ಯಾಪ್ಟಾಪ್ ಸ್ಲೀವ್ ಆ್ಯಂಡ್ ಸ್ಟ್ಯಾಂಡ್ ಅಂತ ಹೇಳಿ. ಸೊ ಇದರಲ್ಲಿ ನಾವು ಲ್ಯಾಪ್ಟಾಪ್ನ ಒಳಗಡೆ ಕೂಡ ಹಾಕೊಂಡು ಹೋಗ್ಬೋದು. ಇಟ್ಸ್ ಕೇಸ್ ಆ್ಯಂಡ್ ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಬೋದು. ರಾಜೇಶ್ ಹೇಳ್ತಾ ಇದ್ರು ಅವ್ರ ಆಫೀಸಲ್ಲಿ ತುಂಬಾ ಲ್ಯಾಪ್ಟಾಪ್ಸ್ ಕೆಟ್ಟೋಗ್ತಾ ಇತ್ತಂತೆ. ಯಾಕೆ ಅಂದರೆ ಹೀಟಿಂಗ್ ಪ್ರಾಬ್ಲಮಿಂದ. ಈಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಬೆಡ್ ಮೇಲೆ ಇಟ್ಕೊಳ್ತಾರೆ, ಅಥವಾ ಸ್ವಲ್ಪ ಹೈಟ್ ಬೇಕು ಅಂದ್ಬಿಟ್ಟು ಪಿಲ್ಲೋ ಮೇಲೆ ಇಟ್ಕೊಳ್ತಾರೆ. ಆಗ ಆ ಫೈಬರ್ಸ್ ಎಲ್ಲಾನು ಒಳಗಡೆ ಫ್ಯಾನ್ ಒಳಗಡೆ ಸೇರಿಕೊಂಡು ಕೆಟ್ಟೋಗ್ತಾ ಇತ್ತಂತೆ. ಅಂಥ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಈಗ ನಂತರ ನಾವು ಟ್ರಾವೆಲ್ ಮಾಡ್ತಿರ್ತೀವಿ ಅಂದಾಗ ಲ್ಯಾಪ್ಟಾಪ್ನ ಈ ಕವರ್ ಒಳಗಡೆ ಹಾಕೊಂಡು ತೊಗೊಂಡು ಹೋಗ್ಬೋದು. ಹಾಗೆ ಇನ್ಸ್ಟೆಂಟ್ ಆಗಿ ಇದನ್ನ ಸ್ಟ್ಯಾಂಡ್ ಥರಾನು ಯೂಸ್ ಮಾಡ್ಕೊಳ್ಬೋದು. ಜಾಸ್ತಿ ಸ್ಪೇಸ್ ಹಿಡಿಸೋದಿಲ್ಲ ಸ್ಟ್ಯಾಂಡ್ ತೊಗೊಂಡೋಗ್ಬೇಕು ಅಂದಾಗ. ಆ್ಯಂಡ್ ಲ್ಯಾಪ್ಟಾಪ್ಗೂ ಕೂಡ ಒಂದು ಪ್ರೊಟೆಕ್ಷನ್ ಸಿಗತ್ತೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಫೀಲ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಕ್ವಾಲಿಟಿ ಈಸ್ ವೆರಿ ಗುಡ್. 2ನೇ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದು ಸೆಲ್ಫಿ ಸ್ಟಿಕ್ ಕಮ್ ಟ್ರೈಪಾಡ್. ನೋಡಿದ ತಕ್ಷಣ ನಿಮಗೆ ಸೆಲ್ಫಿ ಸ್ಟಿಕ್ ಅನ್ಸುತ್ತಲ್ವಾ? ತುಂಬಾನೇ ಈಸಿಯಾಗಿ ವ್ಲಾಗಿಂಗ್ ಆಗಿರ್ಬೋದು, ಸೆಲ್ಫಿ ತಗೊಳ್ಳೋದಕ್ಕಾಗಿರ್ಬೋದು ಯೂಸ್ ಮಾಡ್ಬೋದು. ಅಂಡ್ ಇದು ಬೆಸ್ಟ್ ಪಾರ್ಟ್ ಅಂದ್ರೆ ಎಕ್ಸ್ಟೆಂಡೇಬಲ್. ಇದು 1.5 ಮೀಟರ್ ತನಕನೂ ಎಕ್ಸ್ಟೆಂಡ್ ಆಗುತ್ತೆ. ಈಗ ನಾವು ದೂರದಿಂದ ಹೋಲ್ ಗ್ರೂಪ್ ಸೆಲ್ಫಿ ತಗೊಳ್ಬೇಕು ಅಂದ್ರೂ ಕೂಡ ತಗೊಳ್ಬೋದು. ಒಂದೇ ಕೈಯಲ್ಲಿ ಮ್ಯಾನೇಜ್ ಮಾಡ್ಬೋದು, ತುಂಬಾ ಭಾರ ಅಂತಿಲ್ಲ. ಸೊ ಟ್ರೈಪಾಡ್ ಆಗಿ ಕೂಡ ಯೂಸ್ ಮಾಡ್ಬೋದು. ನನಗೆ ಇದು ಯಾಕಪ್ಪ ತುಂಬಾ ಇಷ್ಟ ಆಗಿದ್ದು ಅಂದ್ರೆ, ನಾವೀಗ ಟ್ರಾವೆಲ್ ತುಂಬಾನೇ ಮಾಡ್ತೀವಲ್ವಾ, ಲೈಕ್ ಲಕ್ಷದ್ವೀಪ್ ಹೋಗಿದ್ವಿ. ಅಲ್ಲಿ ನಮ್ದು ಫ್ಯಾಮಿಲಿ ಫೋಟೋ ತೆಗಿಬೇಕು ಅಂದಾಗ ಬೇರೆಯವ್ರು ಕೇಳಬೇಕಾಗಿರ್ತಿತ್ತು. ಸೊ ನಾವು ಎಷ್ಟು ಅಂದ್ರೆ ಬೇರೆಯವ್ರು ಕೇಳೋದು 1-2 ಸಾರಿನೋ ಕೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾ ಇದ್ವಿ. ಹಾಗಾಗಿ ನಮ್ದು ಫ್ಯಾಮಿಲಿ ಫೋಟೋಸೇ ಇಲ್ಲ. ಟ್ರೈಪಾಡ್ ತಗೊಳೋಣ ಅಂದ್ರೆ ಅದು ಎಷ್ಟು ಭಾರ ಇರುತ್ತೆ ಗೊತ್ತಾ? ಹಾಕೋದಕ್ಕೆ ತೆಗಿಯೋದಕ್ಕೇನೆ ಕಷ್ಟ. ಅಂಡ್ ಎಷ್ಟು ಭಾರ ಇದೆ ಗೊತ್ತಾ? ಇದು ವ್ಯಾನಿಟಿ ಬ್ಯಾಗಲ್ಲಿ ಹಾಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅಂಡ್ ಇನ್ನ ಒಂದು ನನಗೆ ರೀಸೆಂಟ್ ಆಗಿ ಫೀಲ್ ಆಗಿದೆ ಏನೋ ಗೊತ್ತಾ? ನಾವು ಲಕ್ಷ್ಮಿ ಹಬ್ಬದಲ್ಲಿ ನಾನು 3 ಜನದ್ದು ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಇದರಲ್ಲಿ ಮೊಬೈಲ್ ಹಾಕ್ಬಿಟ್ಟು ಟೈಮರ್ ಹಾಕ್ಬಿಟ್ಟು ನಾನು ಹೋಗ್ಬೇಕಾದ್ರೆ ಒಂದು 10 ಸೆಕೆಂಡ್ಸ್ದೇನೋ ಸೆಟ್ ಮಾಡಿದ್ದೆ. ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳೋ ತನಕ 10 ಸೆಕೆಂಡ್ ಆಗುತ್ತೆ ಅಂತ. ಹೋಗೋ ಭರದಲ್ಲಿ ನಾನು ಇದನ್ನ ಬೀಳಿಸ್ಬಿಟ್ಟು ಇದು ಮುರಿದೋಯ್ತು. ಬಟ್ ಇದ್ರಲ್ಲಿ ಏನಪ್ಪಾ ಸ್ಪೆಷಾಲಿಟಿ ಇದೆ ಅಂದ್ರೆ, ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ನಮ್ಮ ಫೋನ್ಗೂ ಇದಕ್ಕೂ ಕನೆಕ್ಟ್ ಆಗತ್ತೆ. ನಾವು ಎಷ್ಟೇ ದೂರದಲ್ಲಿದ್ದು ನಾವೊಂದು ಯಾವಾಗ ಬೇಕೋ ಅವಾಗ ಕ್ಲಿಕ್ ಮಾಡ್ಬೋದು. ಸೊ ನನ್ಗಿದು ತುಂಬಾನೇ ಇಷ್ಟ ಆಯ್ತು. ಅವತ್ತಿನ ದಿನಾನೇ ನಾನು ರಾಜೇಶ್ಗೆ ಹೇಳಿದ್ದೆ, ಈ ತರ ಒಂದು ಟ್ರೈಪಾಡ್ ನೋಡಿದೀನಿ ನೋಡಿ, ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಕೂಡ ಇದೆ, ಸೆಲ್ಫಿಯಾಗೂ ಯೂಸ್ ಮಾಡ್ಬೋದು, ಟ್ರೈಪಾಡ್ ತರಾನು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ವರ್ತ್ ಬೈಯಿಂಗ್ ದಿಸ್. ಎಸ್ಪೆಷಲಿ ಬ್ಲಾಗ್ ಮಾಡೋರ್ಗೆ, ಸೆಲ್ಫಿ ತುಂಬಾನೇ ಇಷ್ಟ ಪಡೋರ್ಗೆ, ಹಾಗೆ ಫೋಟೋಸ್ ತುಂಬಾನೇ ಕ್ಲಿಕ್ ಮಾಡಬೇಕು ಒಂದು ಡೆಸ್ಟಿನೇಷನ್ಗೆ ಹೋದಾಗ ಅಥವಾ ಮನೇಲೇನೆ ಫಂಕ್ಷನ್ಸ್ ಮಾಡಿದಾಗ ಅಂದಾಗ ಈ ತರದನ್ನ ತಗೊಳ್ಬೋದು. ಹೇಳಿದ್ನಲ್ಲ, ಡೇ ಟು ಡೇ ನಾವು ಏನ್ ಯೂಸ್ ಮಾಡ್ತೀವೋ ಅಂತ ಪ್ರಾಡಕ್ಟ್ಗಳು ನಿಮ್ಗೆ ಈ ವೆಬ್ಸೈಟ್ ಅಲ್ಲಿ ಸಿಗತ್ತೆ. ಇವ್ರದೇ ಒಂದು ಸಪರೇಟ್ ವೆಬ್ಸೈಟ್ ಇದೆ. ಅದರಲ್ಲಿ ನಿಮಗೆ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ಫೋಟೋಗ್ರಫಿ, ವಿಡಿಯೋಗ್ರಫಿ ಲವರ್ಸ್ ಆಗಿರ್ಬೋದು ತುಂಬಾನೇ ಪ್ರಾಡಕ್ಟ್ಸ್ ಇದೆ. ಸೊ ಈಗ ನಾನಲ್ಲಿ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟಿದ್ದೀನಿ. ಇದ್ರಲ್ಲಿ ಆನ್ ಮಾಡ್ತೀನಿ. ಸೊ ಒಂದ್ಸಾರಿ ಲೈಟ್ ಬ್ಲಿಂಕ್ ಆಯ್ತಲ್ವಾ, ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಶುರು ಆಗಿರುತ್ತೆ. ಈಗ ಇದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಜಸ್ಟ್ 1 ಕ್ಲಿಕ್ ಅಷ್ಟೇನೆ. ಸೊ ಅದು ಸ್ಟಾಪ್ ಆಯ್ತು. ಈಗ ಫೋಟೋ ತಗೊಳ್ಬೇಕು ಅಂದ್ರೆ ಫೋಟೋನ ಹಾಕಿ ಬಿಟ್ಟಿದ್ದೀನಿ. ಸೌಂಡ್ ಕೇಳಿಸ್ತಾ? ಫೋಟೋ ಕ್ಲಿಕ್ ಆಯ್ತು.
ಫೋನನ್ನು ಹಾರಿಸಾಂಟಲ್ ಆರ್ ವರ್ಟಿಕಲ್ ಎರಡೂ ನಾವು ಯಾವ ಥರ ಬೇಕೋ ಆ ಥರ ತಿರುಗಿಸ್ಕೊಳ್ಬೋದು. ಟೈಟ್ ಮಾಡೋದಕ್ಕೆ ಹಿಂದಗಡೆ ಒಂದು ಸ್ಕ್ರೂ ಟೈಪ್ ಇದೆ ಆ್ಯಂಡ್ ಸೈಡಲ್ಲಿ ಏನು ಸ್ಕ್ರೂ ಟೈಪ್ ಇದೆಯೋ ಅದನ್ನು ಫೋನ್ ಹಾಕೋದಕ್ಕೆ ಹಾಗೆ ತೆಗಿಯೋದಕ್ಕೆ ಸ್ವಲ್ಪನೂ ಬೀಳೋ ಚಾನ್ಸಸ್ ಇಲ್ಲ. ತುಂಬಾ ಚೆನ್ನಾಗಿದೆ ಗ್ರಿಪ್ಪು ಆ್ಯಂಡ್ ಬಿಲ್ಡ್ ಕ್ವಾಲಿಟಿ, ಯೂಸ್ ಮಾಡಿರೋ ಪ್ಲಾಸ್ಟಿಕ್ ಆಗಿರ್ಬೋದು, ಮೆಟಲ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ. ಸೊ ಈ ಪ್ರಾಡಕ್ಟ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಟಿಕಾನ್ ಮ್ಯಾಗ್ನೆಟಿಕ್ ಮೊಬೈಲ್ ಹೋಲ್ಡರ್ ಅಂತ ಹೇಳಿ. ಇದನ್ನು ನಾನು ಕಿಚನಲ್ಲಿ ಅನ್ಸೋದಕ್ಕೆ ಅಂತ ತರಿಸಿರೋದು. 3Mದು ಸೆಲ್ಫ್ ಅಡೇಸಿವ್ ಇದೆ. ಇದನ್ನು ಯಾವುದೇ ಥರದ ಸ್ಮೂತ್ ಸರ್ಫೇಸ್ ಮೇಲೆ ಅಂಟಿಸ್ಬೋದು. ಸೊ ಆ ಮ್ಯಾಗ್ನೆಟ್ ಮೇಲೆ ಅನ್ಸೋದಕ್ಕೆ ನಮ್ಮ ಮೊಬೈಲ್ನ ರೆಡಿ ಮಾಡ್ಕೊಳ್ಬೇಕಲ್ವಾ, ಒಂದು ಟ್ರಾನ್ಸ್ಪರೆಂಟ್ ಫಿಲ್ಮ್ ಕೊಟ್ಟಿದ್ದಾರೆ ಆ್ಯಂಡ್ ಒಂದು 3Mದು ಮೆಟಲ್ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಸೆಲ್ಫ್ ಅಡೇಸಿವ್ ಇರುತ್ತೆ. ಇದನ್ನು ನಮ್ಮ ಮೊಬೈಲ್ಗೆ ಅಂಟಿಸ್ಕೊಳ್ಬೇಕು. ನೆಕ್ಸ್ಟ್ ಈ ಮೊಬೈಲ್ ಈಗ ಆ ಟ್ರೂ ಹೋಲ್ಡರ್ಗೆ ಅನ್ಸೋದಕ್ಕೆ ರೆಡಿ. ಇಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ಕೂಡ ವಾಚ್ ಮಾಡ್ಬೋದು. ಕಿಚನ್ ಅಲ್ಲಿ ಫೋನ್ ಅನ್ನ ಆಪರೇಟ್ ಮಾಡಬಾರ್ದು ಅಂತ ಹೇಳ್ತಾರಲ್ವಾ, ಅಂತ ಟೈಮಲ್ಲಿ ನಾನು ಈ ಫ್ಲೇಮ್ಗಿಂತ ದೂರನೇ ಹಾಕೊಂಡಿದ್ದೀನಿ. ಸೊ ಅಡುಗೆ ಮಾಡಬೇಕಾದ್ರೆ ರೆಸಿಪಿ ನೋಡ್ಕೊಂಡು ಅಡುಗೆ ಮಾಡೋದಾಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಕೆಲಸ ಮಾಡ್ತಾ ಮಾಡ್ತಾ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಫೋನನ್ನು ನೋಡೋದಾಗಿರ್ಬೋದು. ಸೊ ಈ ಥರ ನಾವು ಹಾಕೊಂಡು ಇದನ್ನು ಯೂಸ್ ಮಾಡ್ಬೋದು. ಇದು ಬರೀ ಮನೆಯಲ್ಲಿ ಮಾತ್ರನೇ ಅಲ್ಲ, ಆಫೀಸ್ಗಳಲ್ಲಾಗಿರ್ಬೋದು ಅಥವಾ ನಮ್ಮ ಕಾರಲ್ಲಾಗಿರ್ಬೋದು. ಸೊ ಡ್ಯಾಶ್ ಬೋರ್ಡ್ಗೆ ಅನ್ಸೋದು, ಸೊ ಅಲ್ಲೆಲ್ಲಾನು ಕೂಡ ಇದನ್ನ ಮಲ್ಟಿ ವೇಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಇದರಲ್ಲಿ 3Mದು 2 ಮೆಟಲ್ ಇರುತ್ತೆ. ಒಂದು ನನ್ನ ಫೋನ್ಗೆ ಹಾಕೊಂಡಿದ್ದೀನಿ, ಇನ್ನ ಒಂದು ರಾಜೇಶ್ ಫೋನ್ಗೆ ಹಾಕ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವ್ಯಾಲೆಟ್ ಸ್ಟ್ಯಾಂಡ್. ಇದರಲ್ಲಿ ಒಂದು 3M ಸ್ಟಿಕ್ಕರ್ ಇರೋವಂಥ ಒಂದು ಮೆಟಲ್ ರಿಂಗ್ ಬರುತ್ತೆ. ಇದು ವ್ಯಾಲೆಟ್ ಹೇಗಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನಮಗೆ ದುಡ್ಡು ಇಡೋದಕ್ಕೆ, ಕ್ಯಾಶ್ ಇಡೋದಕ್ಕೆ ಅಥವಾ ಕಾರ್ಡ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಮೊಬೈಲ್ ಸ್ಟ್ಯಾಂಡಾಗಿ ಕೂಡ ವರ್ಕ್ ಆಗುತ್ತೆ. ಅಂದರೆ ಇದನ್ನು ಹೀಗಿಡ್ಬೋದು ಅಥವಾ ಹೀಗಿಡ್ಬೋದು. ಈಗ ಹೊರಗಡೆ ಹೋಗಬೇಕಾದ್ರೆ ಯಾರು ಪರ್ಸ್ ತೊಗೊಂಡು ಹೋಗಿಲ್ಲ, ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಫೋನ್ ಕೇಸಲ್ಲಿ ದುಡ್ಡು ಇಡ್ತಾರಲ್ವಾ, ಅಂಥವರು ಈ ವ್ಯಾಲೆಟನ್ನು ಯೂಸ್ ಮಾಡೋದ್ರಿಂದ ಸೊಫಿಸ್ಟಿಕೇಟೆಡ್ ಆಗಿ ದುಡ್ಡನ್ನು ಇಡ್ಬೋದು. ಹಾಗೆ ಎಲ್ಲಾದರೂ ಎಮರ್ಜೆನ್ಸಿಗೆ ಸ್ಟ್ಯಾಂಡ್ ಆಗಿ ಕೂಡ ಯೂಸ್ ಮಾಡ್ಬೋದು. ಈಗ ಮಕ್ಕಳು ಎಲ್ಲೋ ಹೊರಗಡೆ ಹೋದಾಗ ನೋಡ್ತಾ ಇದ್ದಾರೆ ಮೊಬೈಲ್ ಅಂದರೆ ಆ್ಯಸ್ ಅ ಸ್ಟ್ಯಾಂಡ್ ಇದನ್ನು ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಸ್ನೇಹಿತರೆ, 5:15 ಟೈಮು. ಇವಾಗ ತಾನೇ ಕುಕ್ಕರ್ ಕೂಗಿಸ್ದೆ. ಇವತ್ತು ಸಂಜೆಗೆ ನಾನು ಮೊಸರನ್ನ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು. ನೈವೇದ್ಯಕ್ಕೂ ಅಂದರೆ ನಮ್ಮ ಅತ್ತೆ ಮನೇಲಿ ನೋಡೋದಲ್ವ ಬುತ್ತಿ ಕಟ್ಟೋದು ಅಂತ ಹೇಳಿ, ಆ ಥರ ಮಾಡೋದಕ್ಕೆ ಅದರ ಜೊತೆ ಇವತ್ತು ಎಲ್ಲರಿಗೂ ಊಟ ಇದೆ ಅಲ್ಲಿ. ಅದರ ಜೊತೆ ಅಂದರೆ ತರಿಸಿದ್ದಾರೆ, ಅದನ್ನು ಕೇಟರರ್ಗೆ ಹೇಳಿ ತರಿಸಿದ್ದಾರೆ. ಅದ್ರ ಜೊತೆ ನಾನು ಸ್ವಲ್ಪ ಮೊಸರನ್ನ ಇರಲಿ ಅಂದ್ಬಿಟ್ಟು ಎಲ್ಲರಿಗೂ ಹಂಚೋದಕ್ಕೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕುಕ್ಕರ್ ಕೂಗ್ತಾ ಇದೆ. ಇದು ಕೊತ್ತಂಬರಿ ಸೊಪ್ಪು ಮತ್ತು ಪೊಮಗ್ರೆನೇಟ್ನ ಬಿಡಿಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ರೆಡಿ ಮಾಡಿ ಇಟ್ಬಿಟ್ರೆ ಆ್ಯಕ್ಚುಲಿ 7 ಗಂಟೆಗೆ ಹೋಗಬೇಕು ನಾವು. ಅದಕ್ಕೆ ನಾನು ಲೇಟಾಗೂ ಮಾಡೋಣ, ಬೇಗ ಬಿಸಿ ಇರಲಿ. ಸ್ವಲ್ಪ ಮೊಸರನ್ನ ಸ್ವಲ್ಪ ಬಿಸಿ ಇದ್ರೂ ಒಂಥರ ಚೆನ್ನಾಗಿರುತ್ತೆ, ತಣ್ಣಗಿದ್ರೆ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಚ್ಚಗಾದರೂ ಇರಲಿ ಅಂದ್ಬಿಟ್ಟು ಇವಾಗ ಮಾಡಿದ್ದೀನಿ. ಇದು ಕುಕ್ಕರ್ ತಣ್ಣಗಾಗೋ ತನಕ, ತಣ್ಣಗಾದ್ಮೇಲೂ ಸುಮಾರು ಹೊತ್ತು ಬಿಸಿನೇ ಇರುತ್ತಲ್ವ, 1 ಅವರ್ ಆದ್ರೂ ಅದು ಬಿಸಿನೇ ಇರುತ್ತೆ. ಸೊ 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ತೆಗೆದು ಮಿಕ್ಸ್ ಮಾಡಿ ತೊಗೊಂಡು ಹೋಗೋಣ ಅಂತ ಇವಾಗ ಪ್ರಿಪರೇಷನ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಒಗ್ಗರಣೆ ಕೊಡ್ತೀವಿ. ಈಗ ಕುಕ್ಕರಲ್ಲಿರೋ ಅನ್ನನೂ ಹಾಕ್ಬಿಡಿ. ಇದಕ್ಕೆ ಅದು ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಲಾ? ಏನಿಲ್ಲ, ಅದ್ರ ಬಗ್ಗೆ ಬಿಸಿಯಲ್ಲಿ ಗಟ್ಟಿ ಇರುತ್ತೆ, ಆಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಹಾಕಿ ತಿನ್ಬೇಕಿದ್ರೆ. ಉಪ್ಪು ಹಾಕಿದ್ದೀನಿ, ಟೇಸ್ಟ್ ನೋಡಿಲ್ಲ. ಎಲ್ಲ ನೈವೇದ್ಯ ಆದ್ಮೇಲೆ ಪ್ರಸಾದಕ್ಕೆ ಕೊಡ್ತೀವಲ್ಲ, ಯಾರಾದ್ರೂ ಟೇಸ್ಟ್ ನೋಡ್ರಿ. ಹಂಚೋ ಮುಂಚೆ ನೋಡೋಣ, ಹಾಕ್ಬಿಟ್ಟು ಆಮೇಲೆ ಹಾಕೊಂಡ್ರೆ ಆಯ್ತು.
ಮೊಸರನ್ನ ಪ್ರಿಪ್ರೇಷನ್ ಆಯಿತು. ಈಗ ನಾನು ಕೂಡ ರಿಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬಂದಿದ್ದೀನಿ. ಹಾಗೆ ರಾಜೇಶ್ ಬೆಳಿಗ್ಗೆನೇ ಪಂಚಾರತಿ ಮಾಡೋಣ ಅಂತ ಇದ್ರು. ನಾನು ಬೆಳಿಗ್ಗೆ ರೆಡಿ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪದ ಪಂಚಾರತಿ ಮಾಡೋಣ ಅಂತ ಹೇಳಿಬಿಟ್ಟು. ಹಾಗೆ ಗಣೇಶನಿಗೆ ಆರತಿ ಮಾಡಿ ದೃಷ್ಟಿ ತೆಗಿಬೇಕಲ್ವಾ, ಅದಕ್ಕೂ ಕೂಡ ನಾನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ನೀವು ಮಾಡಿ ನಾವು ಮಾಡಿ ಅಂತ ಏನು ಹೇಳೋಂಗಿಲ್ಲ. ನನಗೆ ಇದು ತುಂಬ ದಿನ ಆದಮೇಲೆ, ತುಂಬ ವರ್ಷಗಳಾದಮೇಲೆ ನಾನು ಇದನ್ನು ಅಟೆಂಡ್ ಮಾಡ್ತಾ ಇರೋದು. ಯಾರು ಮಾಡ್ತಾರೆ ಏನು ಅಂತಲೂ ಗೊತ್ತಿಲ್ಲ. ಬಟ್ ನನ್ನ ಕಡೆಯಿಂದ ನಾನು ತೊಗೊಂಡೋಗ್ತಾ ಇದ್ದೀನಿ. ಯಾರಾದರೂ ತಂದಿದ್ರೆ ಫೈನ್, ಇಲ್ಲ ಅಂದರೆ ಇದನ್ನೇ ಮಾಡೋಣ ಅಂಥೇಳಿ. ನಾನು ಮೊಸರನ್ನ ಮಾಡಿರೋದು ಟೇಸ್ಟ್ ಮಾಡಿಲ್ಲ, ನೈವೇದ್ಯ ಮಾಡಬೇಕು ಅಂಥೇಳಿ, ಆಯಿತಾ. ಆಮೇಲೆ ಇಲ್ಲಿ ಪಲಾವ್ ತರಿಸಿದ್ದಾರೆ. ಪಲಾವ್ ಜೊತೆ ಸ್ವೀಟು ಬೇಳೆ ಒಬ್ಬಟ್ಟನ್ನು ತರಿಸಿದ್ದಾರೆ. ಸೊ ಅದನ್ನೆಲ್ಲನೂ ಒಂದು ತಟ್ಟೆಯಲ್ಲಿ ತೊಗೊಂಡು ನೈವೇದ್ಯಕ್ಕೆ ಇಡ್ತಾ ಇದ್ದಾರೆ. ನಾನು ಇನ್ನೊಬ್ಬರ ಜೊತೆ ಸೇರಿಕೊಂಡು, ಅಂದರೆ ನೀವು ಸ್ವಲ್ಪ ಮಾಡಿ ನಾನು ಸ್ವಲ್ಪ ಮಾಡ್ತೀನಿ ಮೊಸರನ್ನ ಅಂತ ಹೇಳಿ ಇಬ್ಬರು ಸೇರಿ ಮೊಸರನ್ನ ಮಾಡಿರೋದು. ಸೊ ಅವ್ರ ಮನೆಯದು ಕೂಡ ನೈವೇದ್ಯಕ್ಕೆ ಇಡ್ತಾ ಇದ್ದೀವಿ. ಎವ್ರಿ ಇಯರ್ ಏನು ಮಾಡ್ತಾರಂದರೆ ಎಲ್ಲರೂ ಸಂಜೆ ತಂದು ಯಾರ್ಯಾರ ಮನೆಯಲ್ಲಿ ಏನೇನೋ ನೈವೇದ್ಯಕ್ಕೆ ಅಂತ ಮಾಡಿರ್ತಾರೋ ಅದನ್ನು ಪ್ರಸಾದದ ಥರ ಹಂಚ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋದಂತೆ. ಬಟ್ ಈ ವರ್ಷ ಕೇಟ್ರಿಂಗಿಂದಾನೇ ತರಿಸ್ಬಿಡೋಣ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಬೋದಲ್ವಾ, ಒಂದೇ ಕಡೆ ಸೇರಿಕೊಂಡು ಗೆಟ್ ಟುಗೆದರ್ ಥರ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ನೇಬರ್ಸ್ ಜೊತೆ ಎಲ್ಲನೂ ಕೂಡ ಡಿಸ್ಕಸ್ ಮಾಡಿ ಇದೇ ಫಸ್ಟ್ ಇಯರು ನಾವು ಕೇಟ್ರಿಂಗ್ಗೆ ಹೇಳಿರೋದು. ಹಾಗಾಗಿ ಈ ಸರಿ ಸಂಜೆಗೆ ಯಾರು ಅಷ್ಟು ಪ್ರಸಾದ ಅಂತ ತಂದಿರಲಿಲ್ಲ. ಬೆಳಿಗ್ಗೆನೇ ಸುಮಾರು ಜನ ತಂದಿದ್ರು ಪೂಜೆಗೆ. ನಾನು ಪಲಾವ್ ಜೊತೆ ನಾನು ಮೊಸರನ್ನ ಮಾಡಬೇಕು ಅಂತ ನನಗೆ ಆಸೆ ಇತ್ತು, ಹಾಗಾಗಿ ನಾನು ಮಾಡಿದ್ದದು. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಸೀರಿಯಲ್ ಆ್ಯಕ್ಟರ್ ಇವ್ರ ಮೂವಿಯಲ್ಲಿ ಕೂಡ ಮಾಡಿದ್ದಾರೆ. ನಿಮಗೆ ನೆನಪಿದೆಯಾ ಇವ್ರ ಹೆಸರು? ನೆನಪಿದ್ರೆ ಕಮೆಂಟ್ ಮಾಡಿ ಹೇಳಿ. ಅಥವಾ ನೀವು ಯಾವ ಮೂವಿಯಲ್ಲಿ ನೋಡಿದ್ದೀರಾ ಅಥವಾ ಯಾವ ಸೀರಿಯಲಲ್ಲಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಏನಲ್ಲ ಸ್ವಲ್ಪ ಹೊತ್ತಿದೆ ಆಗಲಿ. Bappa Moria Mangalamurti Moria Mangalamurti Moria Ganesha Banda Kai Kadbutinda Ganesha Banda Kai Kadbutinda Sikkere Bidda Kotkere Ledda
बोलो गणेश महाराज के, बोलो विश्वेश्वर महाराज के। ವಿಸರ್ಜನೆ ಎಲ್ಲ ಆಯಿತು. ಈಗ ಫೋಟೋ ಸೆಷನ್ ನಡೀತಾ ಇದೆ. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಫೋಟೋ ತೆಗೆದುಕೊಳ್ತಾ ಇದ್ದೀವಿ. ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಆಲ್ ಲೇಡೀಸ್ ಆ್ಯಂಡ್ ಆಲ್ ಜೆಂಟ್ಸ್ ಹೀಗೆ ಎಲ್ಲರೂ ನಿಂತ್ಕೊಂಡು ಒಂದ್ಸಾರಿ ಮಕ್ಕಳು ನಿಂತ್ಕೊಂಡು ಫೋಟೋ ತೆಗೆದುಕೊಳ್ತಾ ಇದ್ದೀವಿ. ಸಂಜೆ ಪೂಜೆ ಆಯಿತು. ಈಗ ಊಟ ಶುರು ಮಾಡಿದ್ದೀವಿ. ಆಲ್ಮೋಸ್ಟ್ 8:30 ಏನೋ ಆಗ್ತಾ ಇದೆ. ನಾವಲ್ಲಿ ವಿಸರ್ಜನೆಗೆ ಹೋಗಿ ಬಂದ ಮೇಲೆ ಊಟ ಅಂತ ಹೇಳಿದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಬೇಡ, ಎಲ್ಲರೂ ಕಾಯ್ತಾ ಕೂತ್ಕೊಳ್ಬೇಕಾಗತ್ತೆ. ಮೊದಲು ಊಟ ಮಾಡಿಬಿಡೋಣ, ಆಮೇಲೆ ಬೇಕಿದ್ರೆ ನಿಧಾನಕ್ಕೆ ಹೋಗ್ಬಿಟ್ಟು ವಿಸರ್ಜನೆ ಮಾಡೋಣ ಅಂಥೇಳಿ ಎಲ್ಲರೂ ಈಗ ಊಟ ಮಾಡ್ತಾ ಇದ್ದೀವಿ. ಸೊ ತುಂಬ ಒಂಥರ ಖುಷಿ ಆಯಿತು. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ವಿ, ಒಂದೇ ಕಡೆ ಊಟ ಮಾಡಿದ್ವಿ ಅಂಥೇಳಿ. गणपति बप्पा मोरया, मंगल मूर्ति मोरया, गणपति बप्पा मोरया, मोरया, गणपति बप्पा मंगल मूर्ति गणेश बंद काई कड़बुतिंद चिक्केरल बिद्द दोड्केरलेद्द बोलो गणपति महाराज के जय, बोलो गणपति महाराज के जय। ಗೌರಿ ಇವರು ಇದೆ ಗೌರಿನೂ ಪಾಪ ನೀರಲ್ಲಿ मोरया, 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 मोरया। ए डांस ಮಾಡ್ರೋ. ಈ ಹುಡುಗರು ನೋಡ್ರಿ ಇಲ್ಲಿ ಕೂಗಾಡ್ತಿದ್ದಾರೆ. ಏನಿಲ್ಲಮ್ಮ, ಅಲ್ಲ ಇಷ್ಟು ದೊಡ್ಡ ದೊಡ್ಡ ಗಣೇಶ ಬಿಡೋದಕ್ಕೆ ಮನಸ್ಸೇ ಬರಲ್ಲ ಅಲ್ವಾ? ಅದು ಹೆಂಗ್ ತಗೊಳ್ತಾರೆ, ಅದು ಹೆಂಗ್ ಮುಳುಗಿಸ್ತಾರೆ, ಎಷ್ಟು ಕಷ್ಟಪಟ್ಟಿದ ಮೇಲೆ ಇಷ್ಟು ಆಗತ್ತೆ. ವಿಸರ್ಜನೆಗೆ ನಾವು ಕೂಡ ಬಂದ್ವಿ. ನನಗಿದು ವೆರಿ ಫಸ್ಟ್ ಎಕ್ಸ್ಪೀರಿಯೆನ್ಸು. ನಾನು ಇಲ್ಲಿ ಅಟೆಂಡ್ ಮಾಡ್ತಾ ಇರೋದೇ 2ನೇ ವರ್ಷ. ಇದು 1 ವರ್ಷ ಏನೋ ಮಾಡಿದ್ದೆ. ಆವಾಗ ನಮ್ಮ ಊರಲ್ಲಿ ರಾಜೇಶ್ ತಾತ ಅವ್ರು ತೀರೋಗಿದ್ರು. ಆ ವರ್ಷ ನಾವು ಹಬ್ಬ ಮಾಡಿರಲಿಲ್ಲ. ಆವಾಗ ಮಾತ್ರನೇ ಇಲ್ಲಿದ್ದಿದ್ದು. ಇಲ್ಲ ಅಂದರೆ ಎವ್ರಿ ಇಯರ್ ನಾವು ಊರಿಗೆ ಹೋಗ್ತೀವಲ್ವಾ, ಹಾಗೆ ವಿಸರ್ಜನೆ ಅಂತೂ ಎವ್ರಿ ಇಯರ್ ನಾವು ಊರಲ್ಲಿ ಮಾಡ್ತೀವಿ. ಆದರೆ ಅಲ್ಲಿ ದೊಡ್ಡ ದೊಡ್ಡ ಗಣೇಶ ಆ ಥರ ಏನೂ ಇರಲ್ಲ. ಮನೇಲಿ ಎಲ್ಲರೂ ಪುಟ್ಟದಿಟ್ಟಿರ್ತಾರಲ್ವ, ಅದನ್ನು ಮಾತ್ರನೇ ವಿಸರ್ಜನೆ ಮಾಡ್ತಾರೆ. ಇಲ್ಲಿ ಬಂದು ನೋಡ್ತೀನಿ, ವಾವ್, ಇಟ್ ವಾಸ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಈ ಥರ ಕ್ರೇನಲ್ಲಿ ಗಣೇಶನ ಮುಳುಗ್ಸೋದು, ನಾನು ಮಹಾರಾಷ್ಟ್ರದಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರಲ್ವ ಗಣೇಶ ಹಬ್ಬ, ಅಲ್ಲಿ ಎಷ್ಟು ದೊಡ್ಡ ದೊಡ್ಡದಿರುತ್ತೆ. ಅದನ್ನು ಕ್ರೇನಲ್ಲಿ ಮುಳುಗ್ಸೋದನ್ನು ನೋಡಿದ್ದೆ ಟಿವಿಯಲ್ಲಿ, ನ್ಯೂಸಲ್ಲಿ, ಅಲ್ಲಿ ಇಲ್ಲಿ. ಸೊ ಇವತ್ತು ಲೈವ್ ನೋಡ್ತಾ ಇದ್ರೆ ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ವಾವ್,
ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿಗೆ ಬರಬೇಕು ಅಂತ ಬಂದಿದ್ದು. ಅಂದರೆ ಎಲ್ಲರೂ ಹೋಗ್ತಾ ಇದ್ರು, ಲಾಸ್ಟಲ್ಲಿ ಒಂದು ಕಾರಲ್ಲಿ ಸ್ಪೇಸ್ ಇದೆ ಬನ್ನಿ ಇನ್ನು ಅಂತ ಹೇಳಿದ್ರು. ಆವಾಗ ನಾನು ಸಡನ್ನಾಗಿ ಅವ್ರು ಕರೆದ್ರಲ್ಲ ಅಂದ್ಬಿಟ್ಟು ಬಂದಿದ್ದಷ್ಟೇ, ಬರೋ ಐಡಿಯಾನೇ ಇರಲಿಲ್ಲ. ಬಂದ ಮೇಲಂತೂ ಎಷ್ಟು ಚೆನ್ನಾಗಿದೆ, ಇನ್ಮೇಲೆ ಯಾವಾಗಲೂ ಬರಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡಿ ಕ್ರೇನಲ್ಲಿ ಮುಳುಗಿಸ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಮೊದಲೆಲ್ಲ ನೋಡಿದ್ದೀವಿ, ಆದರೆ ಲೈವ್ ಆಗಿ ನೋಡಿರಲಿಲ್ಲ. ಸೊ ನಿಮಗೆ ನಾನು ಈ ರೆಕಾರ್ಡಿಂಗ್ನ ಫುಲ್ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಹೇಳಿ ಆಯಿತಾ. ಈ ತರ ಬಾಂಬೆಲ್ ಮಾಡ್ತಾರೆ ಅಂತ ನೋಡಿದ್ದೆ ನಾನು ಲೈವ್ ಫಸ್ಟ್ ಟೈಮ್ ಅಲ್ವಾ. ಚೆನ್ನಾಗಿದೆ. ಅಯ್ಯೋ ಎಷ್ಟು ಮೇಲ್ ತಗೊಂಡೋಗ್ತೀಯ. ಗಣೇಶನ್ಗೂ ಮಜಾ ಬರಿಸ್ತಿದ್ದಾರೆ. ಒಳಗಡೆ ಹೋಗ್ತಾ ಇಲ್ಲ ಅನ್ಸುತ್ತೆ. ಅದೇ ಏನೋ ಪ್ರಾಬ್ಲಮ್ ತಿರುಗಿಸಿದ್ರು. ಸ್ನೇಹಿತರೆ, ನಮ್ಮ ದಿನ ಹೀಗಿತ್ತು. ಸಂಜೆ ಪೂಜೆ ವಿಸರ್ಜನೆ ಎಲ್ಲ ಕೂಡ ನನಗೆ ತುಂಬಾ ಖುಷಿ ಆಯ್ತು ಈ ವರ್ಷ ಇಲ್ಲಿ ಅಟೆಂಡ್ ಮಾಡಿದ್ದು. ಸೊ ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನೀವೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.